ವೆಲ್ಕಮ್ ಟು ದಾರಿದೀಪ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ ಗೌಡ. ದಯಮಾಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನಿವತ್ತು ಬಂದಿರೋ ವಿಡಿಯೋ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಇಂದ ಸುಮಾರಷ್ಟು ಎಕ್ಸಾಮ್ಗಳ ಡೇಟ್ ರಿಲೀಸ್ ಆಗಿದೆ. ನಾನಿವತ್ತು ತುಂಬ ಇಂಪಾರ್ಟೆಂಟ್ಲಿ ಹೇಳ್ತಾ ಇದ್ದೀನಿ. ನೀವು ನನ್ನ ವಿಡಿಯೋಗಳಲ್ಲಿ ಕೂಡ ನೋಡಿರ್ಬೋದು. ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ದಯಮಾಡಿ ನೋಡ್ಕೊಬನ್ನಿ. ಸಾಲು ನೋಟಿಫಿಕೇಷನ್ಗಳು ಕಾಲಾಗಿದೆ. ನಾನು 2024 ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಇದು ನೇಮಕಾತಿ ಪರ್ವ ಆಗಲಿದೆ ಅಂತ. ಅದೇ ರೀತಿ ಆಗಿದೆ. ನೀವು ನೋಡ್ತಾ ಇರ್ಬೋದು, PDO ಇಂದ ಹಿಡಿದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮೇ ಇರಲಿಲ್ಲ. ಈ ಸಲ 1000 ಪೋಸ್ಟ್ಗಳ ಎಕ್ಸಾಮ್ ನಡೀತಿದೆ. ಅದರ ಎಕ್ಸಾಮ್ ಡೇಟ್ ರಿಲೀಸ್ ಆಗಿದೆ. ಇನ್ನೂ ತುಂಬ ಟೈಮ್ ಇದೆ. ಯಾವಾಗ ಡೇಟ್, ಇನ್ನು ಎಷ್ಟು ಟೈಮ್ ಇದೆ, ನೀವು ಹೇಗೆ ಪ್ರಿಪೇರ್ ಆಗಬೇಕು, ಎಲ್ಲವನ್ನು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ದಯಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಹೊಸ ವಿಡಿಯೋ ಆದರೂ ಕೂಡ ತಕ್ಷಣ ಅಪ್ಡೇಟ್ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಮುಂದೆ ಹೋಗಿ. ಯಾಕಂದರೆ ಬೇರೆ ಯಾರೋ ಈ ಇನ್ಫಾರ್ಮೇಷನ್ಗೆ ವೆಯ್ಟ್ ಮಾಡ್ತಿರೋರಿಗೆ ರೆಕಮೆಂಡೇಷನಲ್ಲಿ ಬರುತ್ತೆ ಯೂಟ್ಯೂಬಲ್ಲಿ. ಪ್ಲೀಸ್ ನಿಮಗೆ ಬೇಡವಾದ ನ್ಯೂಸ್ ಆದರೂ ಕೂಡ ಒಂದು ಲೈಕ್ ಕೊಟ್ಟು ಮುಂದುವರಿಯಿರಿ ಅಂತ ಹೇಳ್ತೀನಿ. ತುಂಬ ಜನ ಪಾಪ ಸ್ಪರ್ಧಾಕಾಂಕ್ಷಿಗಳು ವೆಯ್ಟ್ ಮಾಡ್ತಾ ಇರ್ತಾರೆ. ಅವರಿಗೆ ರೀಚ್ ಆಗಲಿ. ಇವತ್ತು ಬಂದಿರೋ ವಿಷಯನ ಡೈರೆಕ್ಟಾಗಿ ಹೇಳ್ತೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಟೈಮ್ ಟೇಬಲನ್ನು, ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮುಂಬರುವ ದಿನಗಳಲ್ಲಿ ನಡೆಸಲು ಉದ್ದೇಶಿಸಿರುವ ನೇಮಕಾತಿ ಪರೀಕ್ಷೆಗಳ ದಿನಾಂಕಗಳು: ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಹಾಯಕ ಲೆಕ್ಕಿಗ, ಸಹಾಯಕ ಸಂಚಾರ ನಿರೀಕ್ಷಕ, ಕರ್ನಾಟಕ ರಾಜ್ಯ ಸಾರಿಗೆ ಪೇದೆ, ಕುಶಲಕರ್ಮಿ, ತಾಂತ್ರಿಕ ಸಹಾಯಕ. ಇಷ್ಟು ಪೋಸ್ಟ್ಗಳು, 36 ಪೋಸ್ಟ್ಗಳು ಕಾಲಾಗಿದೆ. ಅಧಿಸೂಚನೆ ಆಗಿರೋದು ಆಗಸ್ಟ್ 2022ರಲ್ಲಿ ಅಧಿಸೂಚನೆ ಆಗಿರೋದು. ಇದು 24. ಆಲ್ರೆಡಿ 2 ಇಯರ್ಸ್ ಆಗಿದೆ. ತಾತ್ಕಾಲಿಕ ಪರೀಕ್ಷಾ ದಿನಾಂಕಗಳು ಬಂದಿದೆ, ನೀವು ನೋಡ್ತಾ ಇರಬಹುದು. ಜುಲೈ 12, 13, 14ರಂದು ನಡೆಯುತ್ತೆ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ C. ಇದರ ನೋಟಿಫಿಕೇಷನ್ ಆಗಿರೋದು 5/2/2024, ಇದೇ ವರ್ಷ ಫೆಬ್ರವರಿಯಲ್ಲಿ 64 ಪೋಸ್ಟ್ಗಳಿಗೆ. ಅದರ ಎಕ್ಸಾಮ್ 11/8/2024 ಅಂದರೆ ಆಗಸ್ಟ್ 11ಕ್ಕೆ ನಡೆಯುತ್ತೆ. ಅದಾದ ನಂತರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕ ದರ್ಜೆ 3 ಮೇಲ್ವಿಚಾರಕೇತರ. ಇದು 3ನೇ ತಾರೀಕು ಏಪ್ರಿಲಲ್ಲಿ ಆಗಿರೋವಂಥ ನೋಟಿಫಿಕೇಷನ್. 2,500 ಪೋಸ್ಟ್ಗಳು ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ದಯಮಾಡಿ ನೋಡಿ, ಸಾಲು ನೋಟಿಫಿಕೇಷನ್ಗಳದ್ದು. ಇದು 2,500 ಪೋಸ್ಟ್ಗಳು ಖಾಲಿ ಇದೆ. ತುಂಬ ಜಾಬ್ ನೀಡೆಡ್ ಇರೋರು ದಯಮಾಡಿ ಇದಕ್ಕೆ ಅಪ್ಲೈ ಮಾಡಿದರೆ ಪ್ರಿಪ್ರೇಷನನ್ನು ಇವತ್ತೇ ಸ್ಟಾರ್ಟ್ ಮಾಡಿ. ಇನ್ನು ಸೆಪ್ಟೆಂಬರ್ 1ಕ್ಕೆ ಎಕ್ಸಾಮ್ ಇದೆ. ಪೊಲೀಸ್ ಇಲಾಖೆಯ PSI 402 ಪೋಸ್ಟ್ಗಳಿಗೆ. ಇದು ಕೂಡ ಸೆಪ್ಟೆಂಬರ್ 22ಕ್ಕೆ ಇದೆ. ಅದೇ ರೀತಿ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಕೌಂಟೆಂಟ್. ಈ ಸಲ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ಮಾಡಿದ್ದಾರೆ. 21/2/2024ಕ್ಕೆ ನೋಟಿಫಿಕೇಷನ್ ಆಗಿತ್ತು. 1000 ಪೋಸ್ಟ್ಗಳು. 27/10 ಅಂದರೆ ಅಕ್ಟೋಬರ್ 27ಕ್ಕೆ ಎಕ್ಸಾಮ್ ನಡೆಯುತ್ತೆ. ನಾನು ಇನ್ನೊಂದು ಹೇಳ್ತೀನಿ, PDO ಕೂಡ ಕಾಲ್ ಆಗಿದೆ. ಅದರ ಎಕ್ಸಾಮ್ ಕೂಡ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಎಕ್ಸಾಮ್ಗಳು ಅಂದರೆ ಪೋಸ್ಟ್ಗಳು ಮತ್ತೆ ಕಾಲ್ ಆಗೋದು ಸುಳ್ಳು ಅಂತ ಹೇಳ್ತೀನಿ. ಇಷ್ಟು ಪೋಸ್ಟ್ಗಳು ಕಾಲ್ ಆಗಿದೆ. ದಯಮಾಡಿ ಇವತ್ತಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಇನ್ನೊಂದು ಇದರಲ್ಲಿ ತುಂಬ ಹೆಲ್ಪ್ ಆಗುವಂಥ ವಿಷಯ ಅಂದರೆ ಎಲ್ಲ ಎಕ್ಸಾಮ್ಗಳು ಕೂಡ ಸೇಮ್ ಸಿಲೆಬಸ್ ಇದೆ. ಮುಂಚೆ ಆದರೆ PDOಗೆ ಬೇರೆ ಥರ ಓದಬೇಕಿತ್ತು, SDA FDA ಗ್ರೂಪ್ C ಬೇರೆ ಥರ. ನೆವರ್. ಈಗ ಸದ್ಯಕ್ಕೆ ಕಾಲ್ ಆಗಿರೋ ಅಷ್ಟು ಎಕ್ಸಾಮ್ಗಳು ಒಂದೇ ಪ್ಯಾಟರ್ನಲ್ಲಿದೆ. ಜನರಲ್ ನಾಲೆಜ್ ಫಸ್ಟ್ ಪೇಪರ್ ಬಂದರೆ, 2ನೇ ಪೇಪರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ 3 ಮಿಕ್ಸ್ ಇದೆ. ದಯಮಾಡಿ ಯಾವುದಾದ್ರೂ ಒಂದಕ್ಕೆ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗ್ತೀರಾ ಅಂದರೆ ಯಾವುದಾದ್ರೂ ಒಂದು ಎಕ್ಸಾಮ್ ಕ್ಲಿಯರ್ ಆಗೋದು ಖಂಡಿತ ಅಂತ ಹೇಳ್ತಾ, ಹೇಗೆ ಓದಬೇಕು ಅದೆಲ್ಲವನ್ನು ನಾನು ನಿಮಗೆ ಮುಂಬರುವಂತಹ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.